ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಕುಮಾರ್ ಅಂತ. ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ ಸಿಂಗನಹಳ್ಳಿ ಗ್ರಾಮ ಅಂದ್ರಾಳ್ ಪಂಚಾಯತಿ. ನಾನು ಸಿಂಗನಹಳ್ಳಿ ಗ್ರಾಮದಲ್ಲಿ ಒಂದು 4 ಎಕರೆಗೆ ಮುಸ್ಕಿನ ಜೋಳ ಹಾಕಿದ್ದೆ. ನಾನು ಇದೇ ನೈಟ್ ಒಂದು ಸಲ ನನ್ನ ಹಂದಿಗೆ ಮತ್ತೆ ಗಿಳಿಗೆ ಯಾವ ತರ ಇದು ಕಂಟ್ರೋಲ್ ಮಾಡೋದಂತ ಯೂಟ್ಯೂಬ್ ಮತ್ತೆ ಸರ್ಚ್ ಮಾಡಿದಾಗ ಡಾಕ್ಟರ್ ಬಾಂಡ್ ಅಂತ ಒಂದು ಲಿಕ್ವಿಡ್ ಒಂದು ಗೊಬ್ಬರದ ಕಾಲ್ ಟೈಪ್ ಬಂತು. ನಮ್ಮ ಡಾಕ್ಟರ್ ಅಂತ ಸಿಕ್ಕಿದ್ದಾರೆ, ಅವ್ರಿಗೆ ನೀವು ಯಾವಾಗಲೂ ಗೈಡೆನ್ಸ್ ತಗೊಳ್ಳಿ. ನಾನು 24 ಕಡೆ ತಗತಲೇ ಇರ್ತೀನಿ. ಇವತ್ತು ಅವ್ರು ಬರ್ಬೇಕು ಅಂತ ಮಳೆ ತುಂಬಾ ಬರ್ತದೆ. ಈ ಮಳೆಯಲ್ಲಿ ಉದ್ರಿಸಿದ್ರೆ ಅದು ಜಿಟಿ ಮಳೆಗೆ ಏನೂ ಆಗಲ್ಲ, ದೊಡ್ಡ ಮಳೆಗೆ ಏನೂ ಆಗಲ್ಲ. ಆದ್ರೆ ನಾನು ಇವತ್ತು ಕಷ್ಟಪಟ್ಟಿದ್ದಕ್ಕೆ ಸುಖ ಬಂದಿದೆ. ಯಾಕಂದ್ರೆ ಒಂದ್ ತೆನೆ ಉಳಿದ್ರೆ ನನಗೆ 100 ರೂಪಾಯಿ ಉಳಿದಂಗೆ, ಅಂತ ಸಾವಿರಾರು ತೆನೆ ಉಳಿಯುತ್ತೆ. ದಯಮಾಡಿ ರೈತರೆ, ನನ್ನ ಒಂದು ಹೇಳ್ತೀನಿ, ಹಾಸನ ಜಿಲ್ಲೆ ಅಂತಲ್ಲ, ಇಡೀ ಕರ್ನಾಟಕದ ಯಾವ ಯಾವ ಮೂಲೆಯಲ್ಲಿ ತುಂಬಾ ಹತ್ತಿ ಬೆಳೆಗಾರರು, ನಮ್ಮ ಟೊಮೊಟೊ ಬೆಳೆಗಾರರು ಇರ್ಬೋದು, ಮೆಕ್ಕೆಜೋಳ ಮುಸ್ಕಿನ ಜೋಳ ಬೆಳೆಗಾರರು ಇರ್ಬೋದು, ಪ್ರತಿ ಒಬ್ರು ಈ ಬಾಂಡನ್ ಸಿಕ್ಕೇ ಸಿಗುತ್ತೆ. ನಮ್ಮ ಡಾಕ್ಟರ್ ನಂಬರ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಕ್ಕೇ ಸಿಗುತ್ತೆ. ಅವ್ರಿಗೆ ಮಾಡಿ, ನೀವ್ ಎಷ್ಟು ಗಂಟೆ ರಾತ್ರಿ ಬೇಕಾದ್ರೂ ಮಾಡಿ. ಇದೇ ತರ ಮಾಡ್ಬೇಕು ಅಂತ ಅವ್ರು ಹೇಳಿಲ್ಲ ಅಂದ್ರೆ ಅಣ್ಣ ನೀವೇನ್ ಹೇಳಿದ್ರಿ ಅಂತ ನಾನು ಕುಮಾರ್ ಅಂತ ಬೇಕಾದ್ರೆ ಬರ್ದಿಟ್ಕೊಬಿಡಿ. ದಯಮಾಡಿ ನಮ್ಮ ರೈತರು ಉಳಿಬೇಕು. ನಾವು ಕಷ್ಟಪಟ್ಟಿದ್ದು ಬೆಳೆ ನಾಶ ಮಾಡಕ್ ಬಿಡಬಾರ್ದು. ನಾವು ಮೈ ಕಟ್ಟಿದ್ರೆ ಅದಕ್ಕೊಂದ್ 1000, ನೈಟ್ ಬಂದ್ ಮಲಗಿದ್ರೆ ಕೂಗ್ಯಾಂಡ್ ನಿದ್ಗೆಟ್ಕಿಂತ ಆರೋಗ್ಯ ಕೆಡಿಸಬೇಕು. ಏನೂ ಇಲ್ಲ, ನೀವು ಮಳೆಯಲ್ಲಿ 1 ಅವರ್ ಮಳೆ ಇರಬಾರ್ದು ಅಷ್ಟೇ. ಸುತ್ತಲೂ ಮಳೆ ಬರ್ಲಿ, ಸುತ್ತಲೂ ಬಿಡಿ. ಮಳೆ ಬಂದ್ರೆ ಏನೂ ಆಗಲ್ಲ. 1 ಅವರ್ ಮಳೆ ಇಲ್ದ್ರೆ ನಾವು 3 months ನಮ್ ಬೆಳೆ ನಮ್ ಕೈಲಿರುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಒಂದು ದಿವಸಕ್ಕೋಸ್ಕರ ಯಾವ್ದೋ ಇದಕ್ ಮಾಡ್ತೀವಿ. ನಮ್ಗೆ 4-5 ಸಾವಿರ ರೂಪಾಯಿಗೋಸ್ಕರ ಮಕ ನೋಡಿ 10 ಕ್ವಿಂಟಲ್ ಜೋಳ ಕಳ್ಕೊಳೋದ್ ಬೇಡ, ಟೊಮೊಟೊ ಕಳ್ಕೊಳೋದ್ ಬೇಡ, ಗಿಳಿಗಳಿಂದ ನೋವಿಲಿಂದ. ಬರೀ 5,000 ರೂಪಾಯಿಲಿ ನಮ್ಮ ಲೈಫು ನಾವು ಕಾಯತ್ ತಪ್ಪುತ್ತೆ, ಮೈಕ್ ಹಾಕತ್ ತಪ್ಪುತ್ತೆ. ನೀವೇನೇ ಮೈಕು ಹಾಕಿದ್ರು ಬರೋ ದಾರಿ ತಪ್ಸಕ್ ಆಗಲ್ಲ. ಇದು ಬೇಕಾದ್ರೆ ಗಂಟಾ ಘೋಷವಾಗಿ ಹೇಳ್ಬೋದ್ಲಿ. ಇದು ಹಾಕಿ ನೋಡಿ, ನೀವು ಮಳೆ ಬರುತ್ತೆ ಏನೋ ಆಗುತ್ತೆ, ನೋ ಪ್ರಾಬ್ಲಮ್. ಇದ್ರ ಬಗ್ಗೆ ಯಾವುದೇ ರೀತಿಯಾದ ಟೆನ್ಷನ್ ಬೇಡ. ಇದು ಗ್ಯಾರಂಟಿ, ಒರಿಜಿನಲ್, 100% ಪ್ಯೂರ್. ಇದು ನಾನೇನು ಏಜೆನ್ಸಿ ಇರಲ್ಲ, ನಾನೊಬ್ಬ ರೈತರನೇ. ಇವತ್ತು ಜೋಳ ನೋಡಿದ್ರೆ ಯಾರೇ ಬಂದು ನೋಡಿ, ಒಂದೇ ಒಂದು ತಿಂದಿದ್ರೆ, ಒಂದು ಮುರಿದಾಕಿದ್ರೆ ನೀವು ನನಗೆ ಬಾಂಡ್ ಸರಿಯಿಲ್ಲ ಅಂತ ಹೇಳಬಲ್ಲೆ. ನನ್ನ ಪಕ್ಕ ಬಿದ್ದಿದೆ, 100 ಮೀಟರ್ ದೂರ ಇಲ್ಲ, ಪೂರ್ತಿ ಲೂಟಿ ಮಾಡಿದೆ. ಪಕ್ಕದಲ್ಲಿ ಗಿಳಿ ಇದೆ, ಆದ್ರೆ 1-2 ಬಂದಿದೆ, ಅದೇನ್ ಮಾಡಕ್ಕಾಗಲ್ಲ. ಅದು ಬಂದಿದ್ದು ಮತ್ತೆ ಅದೇ ತರ ವಾಪಸ್ ಇದೆ ಹೊರತು ಅದೇನ್ ಮುಟ್ಟಿಲ್ಲ. ಔಷಧಿಗೆ ಅಷ್ಟು ಪವರ್ ಇದೆ. ದಯಮಾಡಿ ಡಾಕ್ಟರ್ ಯಾವ ತರ ಸಜೆಷನ್ ಕೊಡ್ತಾರೆ ಅದೇ ತರ ಮಾಡಿ. ಬಾಂಡ ನಿಜವಲ್ಲ, ಒರಿಜಿನಲ್. ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಯಾರೊಬ್ಬ ಏಜೆನ್ಸಿನ ಬೇಕು ಅಂತ ಅವ್ರನ್ನ ಯಾವ್ದೋ ತರ ಇದ್ರಲ್ಲಿ ಏನಾಗುತ್ತೆ ಅದ್ರಲ್ಲಿ ಏನಾಗುತ್ತೆ ಇಲ್ಲ. ಬಾಂಡ್ ನಾನು ಏನು ಅವ್ರು ನನಗೆ ದುಡ್ಡು ಕೊಟ್ಟೆ ಕರ್ಕೊಂಬಂದಿಲ್ಲ, ನಾನ್ ಕರ್ಸಿರೋದು ಅವ್ರನ್ನ, ಬನ್ನಿ ಸರ್ ನೋಡಿ ಅಂತ. ಅವ್ರ ಮಳೆಯಲ್ಲಿ ಬಂದು ಅಲ್ಲಿಂದ ಕಾರ್ ಬಾಡಿಗೆ ಮಾಡ್ಕೊಂಬರಕ್ಕೆ ಅವ್ರಿಗೆ ಏನಿದಿಲ್ಲ, ಡ್ರೈವರ್ ಕರ್ಕೊಂಡೆಲ್ಲ ಬರೋಕೆ. ನಾನ್ ನಮ್ ಜೋಳ ನೋಡಿ, ನೀವು ಕೊಟ್ಟಿರೋ ಬಾಂಡ್ ನಾನು ಇವತ್ತು ಬದುಕ್ತಾ ಇದೀನಿ. ಇವತ್ತು 4-5 ಲಕ್ಷ ದುಡ್ಡು ಸಿಗುತ್ತೆ ಅಂದ್ರೆ ಅವರೇ ಕಾರಣ. ಇಲ್ಲ ಅಂದಿದ್ರೆ ನಂದು 2 ಲಕ್ಷಕ್ಕೆ ಬರ್ತಿರ್ಲಿಲ್ಲ ಇವತ್ತು. ಯಾಕಂದ್ರೆ ಡಾಕ್ಟ್ರೇ ಕಾರಣ. ನಮ್ ಬೆಳಗಾವಿಯವರು, ಹಾವೇರಿ, ಪ್ರತಿ ದಾವಣಗೆರೆ, ನಮ್ಮ ಅರಕಲಗೂಡು, ಹೊಳೆನರಸೀಪುರ ತಾಲೂಕ್ತಾರೆ ಎಲ್ಲ ಮೆಕ್ಕೆಜೋಳ ಬೆಳೆಯೋದು. ದಯಮಾಡಿ ತಗೊಳ್ಳಿ. 1,000, 5,000 ಮಕ ನೋಡ್ಬಿಡಿ. ನಮ್ಮ ಜೀವನ ನಮ್ಮ ಕೈಲಿದೆ. ಸುಮ್ಮನೆ ದಯಮಾಡಿ ನಮ್ಮ ರೈತ